ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಈ ಎಲ್ಲ ಟಿಪ್ಸ್ಗಳು ಯಾವುವು, ಅವು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತೇಳಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಸೊ ಮೊದಲು ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಸಾರಿನ ವೇರ್ ಮಾಡಬೇಕಂದ್ರೆ ಈ ರೀತಿ ಪೆಟಿಕೋಟ್ಗಳನ್ನು ವೇರ್ ಮಾಡ್ತೀವಿ. ಸೊ ಇದನ್ನು ವೇರ್ ಮಾಡಬೇಕಾದ್ರೆ ಇದರ ದಾರನೇ ಬೇಗನೆ ಕಿತ್ತೋಗ್ತಾ ಇರುತ್ತೆ. ಸೊ ಅದೇ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಈ ಡ್ರೆಸ್ ಹರಿದೋದ್ರೂ ಕೂಡ ಈ ದಾರ ಕಿತ್ತೋಗೋದಿಲ್ಲ. ಸೊ ಈ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ದಾರನ ಹಾಕ್ಕೊಂಡು ನೋಡಿ. ಸೊ ನೀವೇನೇ ಶಾಕ್ ಆಗ್ತೀರಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ದಾರ ಕಿತ್ತೋದಾಗ ಇದನ್ನು ನೀವು ಪಿನ್ನ ಸಹಾಯದಿಂದ ಹಾಕೊಳ್ಳೋದಕ್ಕಿಂತ ಈ ರೀತಿ ಓಲ್ಡ್ ಪೆನ್ಗಳಲ್ಲಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ಈ ದಾರನ ಇಟ್ಟು ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಬೇಗನೆ ನೀವು ಈ ದಾರನ ಈ ಪೆಟಿಕೋಟ್ ಒಳಗಡೆ ಸೇರಿಸ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಪಿನ್ ಆಗಿದ್ರೆ ನೀವು ಇದು 5 ನಿಮಿಷದ ಕೆಲಸ 10 ನಿಮಿಷ ಹಿಡಿಯುತ್ತೆ. ಸೊ ಈ ರೀತಿ ನೀವು ಪೆನ್ ಒಳಗಡೆ ದಾರನ ಇಟ್ಟು ಈ ರೀತಿ ಏರಿಸ್ಕೊಳ್ಳೋದ್ರಿಂದ ನೀಟಾಗಿ ದಾರ ಸೇರ್ಕೊಳ್ಳುತ್ತೆ. ಸೊ ಈ ರೀತಿ ದಾರನ ಸೇರಿಸ್ಕೊಂಡ ನಂತರ ಇದನ್ನು ಹೀಗೇನೆ ನಾವು ಓಪನ್ ಆಗಿ ಬಿಟ್ಬಿಟ್ರೆ ಏನಾಗ್ತಾ ಇರುತ್ತೆ, ಇದು ಮತ್ತೆ ವಾಶ್ ಮಾಡಿದಾಗೆಲ್ಲ ಒಳಗಡೆ ಹೋಗಿ ಮತ್ತೆ ದಾರನ ಸೇರಿಸ್ಕೊಳ್ಳೋದು ಈ ರೀತಿ ಆಗ್ತಾನೆ ಇರುತ್ತೆ. ಸೊ ಇದನ್ನು ಈ ರೀತಿ ಆಗಬಾರ್ದು ಅಂತಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ನೀವು ಒಂದು ದಾರ ಮತ್ತು ಸೂಜಿನ ತಗೊಂಡು ಸೆಂಟ್ರಲ್ಲಿ ಇದನ್ನು ಹೊಲಿದುಕೊಳ್ಬೇಕಾಗತ್ತೆ. ಈ ರೀತಿ ನೀವು 2 ಸರಿ ಈ ರೀತಿ ಗಂಟನ್ನು ಹಾಕ್ಕೊಂಡು ಈ ದಾರನ ಹಿಡಿದು ಹೊಲಿಯೋದ್ರಿಂದ ಈ ಪೆಟಿಕೋಟ್ ಹರಿದ್ರೂ ಕೂಡ ಈ ದಾರ ಔಟ್ಸೈಡ್ ಬರೋದಿಲ್ಲ. ನೀವು ಹೇಗೆ ವಾಶ್ ಮಾಡಿದ್ರು ದಾರ ಈ ಒಂದು ಪೆಟಿಕೋಟಲ್ಲಿನೇ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ದಾರನ ಹಿಡ್ಕೊಂಡು ನಾನು ಈ ರೀತಿ 2 ಗಂಟುಗಳಾಗಿ ಹಾಕೊಂಡಿದ್ದೀನಿ ಅಷ್ಟೇನೆ. ಜಸ್ಟ್ ಕಾಟ್ ಮಾರ್ಕ್ ಅಂತ ಹೇಳ್ತೀವಿ ಅಲ್ವಾ, ಆ ರೀತಿ ಹಾಕೊಂಡ್ರೆ ಸಾಕಾಗುತ್ತೆ. ಸೊ ಈ ರೀತಿ ಹಾಕಿ ನೀವು ಬಿಡೋದ್ರಿಂದ ಈ ದಾರ ಔಟ್ಸೈಡ್ ಕೂಡ ಬರೋದಿಲ್ಲ, ಹಾಗೇನೆ ಕಿತ್ತಿ ಕೂಡ ಹೋಗೋದಿಲ್ಲ. ಸೊ ಈಸಿಯಾಗಿ ನೀವು ಪೆಟಿಕೋಟ್ ದಾರನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಪೆಟಿಕೋಟ್ ಹರಿದ್ರೂ ಕೂಡ ಇದರ ದಾರ ಹೋಗೋದಿಲ್ಲ. ಓಕೆನಾ? ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬ್ರಷ್ಗಳನ್ನು ನಾವು ಮನೆಯಲ್ಲಿ ಆಗಿರ್ಬೋದು ಅಥವಾ ಎಲ್ಲಾದರೂ ಕ್ಯಾರಿ ಮಾಡಬೇಕಂದ್ರೆ ಔಟ್ಸೈಡ್ ಅಲ್ಲಲ್ಲಿ ಇಟ್ಕೊಂಡು ಹೋಗೋದಕ್ಕಿಂತ ಈ ರೀತಿ ವೇಸ್ಟ್ ಅಂತ ಬಿಸಾಕೋ ವಾಟರ್ ಬಾಟಲ್ಗಳಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಬ್ರಷ್ಗಳು ಸೇಫ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೇ ಒಂದು ಚಾಕನ್ನು ಈ ರೀತಿ ಬಿಸಿ ಮಾಡಿಬಿಟ್ಟು ನಂತರ ಸೆಂಟ್ರಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ತಗೊಳ್ಳಿ. ನಂತರ ಇದ್ರ ಒಳಗಡೆ ನೀವು ಎಷ್ಟು ಬ್ರಷ್ ಬೇಕಾದರೂ ಇಟ್ಕೊಳ್ಬೋದು. ಸೊ ಏನಾದರೂ ನೀವು ಸೋಪನ್ನು ಯೂಸ್ ಮಾಡಿ ಇಡ್ತಾ ಇದ್ದೀರಂತಂದ್ರೂ ಕೂಡ ಇದ್ರ ಒಳಗಡೆ ನೀವು ಸೋಪನ್ನು ಇಟ್ಕೊಳ್ಬೋದು. ಸೊ ಲಗೇಜ್ ತುಂಬ ಎಲ್ಲ ಬಟ್ಟೆಗಳಿರುತ್ತಲ್ವ, ಸೊ ಅದ್ರ ತುಂಬ ಎಲ್ಲ ಸ್ಮೆಲ್ ಆಗೋದಿಲ್ಲ. ಸೊ ನೀಟಾಗಿ ನೀವು ಕ್ಯಾರಿ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ನೀವು ಜಸ್ಟ್ ಕ್ಯಾಪನ್ನು ಓಪನ್ ಮಾಡಿದರೆ ಸಾಕು, ಇದರಲ್ಲಿರ್ತಕ್ಕಂಥ ಬ್ರಷ್ಗಳೆಲ್ಲನೂ ತೆಗಿಬೋದು ಮತ್ತು ನೀಟಾಗಿ ಈ ರೀತಿ ಫೋಲ್ಡ್ ಕೂಡ ಮಾಡ್ಬೋದು. ಓಕೆನಾ? ಸೊ ಈ ರೀತಿ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಸ್ಕೂಲಿಗೆ ಹೋಗೋ ಮಕ್ಕಳಾಗಿರ್ಬೋದು, ಆಫೀಸ್ಗೆ ಹೋಗೋರು ಶೂಗಳನ್ನು ವೇರ್ ಮಾಡ್ತಾರಲ್ವ. ಸೊ ಶೂಗಳನ್ನು ನಾವು ಜೋಪಾನವಾಗಿ ಇಡೋದಕ್ಕಿಂತ ಸಾಕ್ಸನ್ನು ಜಾಸ್ತಿನೇ ಕೇರ್ ಮಾಡಬೇಕಾಗತ್ತೆ. ಸೊ ವಾಶ್ ಮಾಡಿದ ನಂತರ ನೀವು ಈ ರೀತಿ ಸಾಕ್ಸ್ಗಳನ್ನು ಇಟ್ಕೊಳ್ಳೋದ್ರಿಂದ ಬೇಗನೆ ಸಿಗುತ್ತೆ. ಸೊ ಒಂದು ಸಾಕ್ಸ್ ಸಿಕ್ಕಿಲ್ಲ ಅಂದರೆ ಇನ್ನೊಂದಕ್ಕೆ ಕೂಗ್ತಾನೆ ಇರ್ತಾರೆ. ಸೊ ಟೈಮ್ ಕೂಡ ಆಗ್ತಾ ಇರುತ್ತೆ ಮಾರ್ನಿಂಗ್ ಟೈಮಲ್ಲಿ. ಸ್ಕೂಲ್ಗೆ ಹೋಗೋ ಮಕ್ಕಳು ಇದ್ದವರು ಈ ಒಂದು ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, 2 ಸಾಕ್ಸನ್ನು ವಾಶ್ ಮಾಡಿದ ನಂತರ ಈ ರೀತಿ ನೀವು ರಿವರ್ಸಲ್ಲಿ ಇಟ್ಟು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಒಂದೇ ಕಡೆ 2 ಸಾಕ್ಸನ್ನು ನೀವು ಫೋಲ್ಡ್ ಮಾಡಿ ಶೂ ಬಾಕ್ಸಲ್ಲಿ ಇಟ್ಕೊಳ್ಬೋದು. ಈಸಿಯಾಗಿ ಅವರು ಇನ್ ಟೈಮ್ಗೆ ವೇರ್ ಮಾಡಿಕೊಂಡು ಹೋಗ್ತಾರೆ. ಸೊ ಒಂದು ಸಾಕ್ಸ್ ಕಳೆದ್ರಂತೂ ಶೂ ವೇರ್ ಮಾಡೋದಕ್ಕಾಗಲ್ಲ, ಹಾಗೆಯೇ ಇನ್ನೊಂದು ಸಾಕ್ಸನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ. ಸೊ ಈ ಒಂದು ಟಿಪ್ಸ್ ಇಲ್ಲಿ ಅನಿಸ್ಬೋದು, ಬಟ್ ಯೂಸ್ಫುಲ್ ಇದೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಏನಾದರೂ ಮಾಡೋದಕ್ಕೆ ಈ ರೀತಿ ಅವಲಕ್ಕಿನ ನಾವು ಗ್ರೋಸರಿಯಲ್ಲಿ ತೊಗೊಂಡು ಬಂದು ಪ್ಯಾಕೆಟನ್ನು ಓಪನ್ ಮಾಡಿ ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಟ ನಂತರ ಇದನ್ನು ಒಂದು 15 ಡೇಸ್ಗಿನ ಜಾಸ್ತಿ ಹಾಗೆಯೇ ಔಟ್ಸೈಡ್ ಬಿಟ್ಬಿಟ್ರೆ ಇದರಲ್ಲೆಲ್ಲನೂ ನುಸಿ ಸೇರಿಕೊಳ್ಳೋದು, ಉಂಡೆ ಕಟ್ಟೋದು ಈ ರೀತಿ ಆಗಿ ಇದರ ಫ್ರೆಶ್ನೆಸ್ ಎಲ್ಲನೂ ಹಾಳಾಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಈ ಒಂದು ಬಾಕ್ಸಲ್ಲಿ ನಾವು ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿನ ಈ ರೀತಿ ಹಾಕಿ ಮುಳುಗಿಸಿ ಇಡೋದ್ರಿಂದ ಈ ಅವಲಕ್ಕಿ ತುಂಬ ದಿನದವರೆಗೆ ಫ್ರೆಶ್ ಆಗಿರುತ್ತೆ, ಹಾಗೆಯೇ ಉಂಡೆ ಕಟ್ಟೋದು, ನುಸಿ ಏನೂ ಸೇರಿಕೊಳ್ಳೋದಿಲ್ಲ.
ಇದರಲ್ಲಿ ಮೆಣಸಿನ್ಕಾಯಿ ಸ್ಮೆಲ್ ಇರೋದ್ರಿಂದ ಹುಳುಗಳಾಗಿರ್ಬೋದು, ಇರುವೆ ಏನೂ ಸೇರ್ಕೊಳ್ಳೋದಿಲ್ಲ. ಸೊ ತುಂಬ ದಿನದವರೆಗೆ ಫ್ರೆಶ್ ಆಗಿರುತ್ತೆ. ಒಂದು ಸ್ವಲ್ಪ ಏನಾದರೂ ಹಾಳಾದರೆ ಸಾಕು. ಇದನ್ನು ಕಾಸ್ಟ್ಲಿಯಿಂದ ತಂದಿರುವಂಥ ಐಟಮ್ಸ್ಗಳನ್ನು ವೇಸ್ಟ್ ಅಂತ ಬಿಸಾಕೋ ಬದಲು ನೀವು ಮೊದಲಿಗೆ ಈ ರೀತಿ ನೀವು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಐಟಮ್ಸ್ಗಳನ್ನು ನೀಟಾಗಿ ಸ್ಟೋರ್ ಮಾಡ್ಬೋದು, ಹಾಗೆಯೇ ಹಣನೂ ಕೂಡ ಉಳಿಸ್ಬೋದು. ಓಕೆನಾ? ಸೊ ಈ ಒಂದು ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಜಾಸ್ತಿ ಮಸಾಲ ಇರುವಂಥ ಕರೀಸ್ಗಳನ್ನು ನಾವು ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಉಳಿದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ. ಇದನ್ನು ತಕ್ಷಣಕ್ಕೆ ಯೂಸ್ ಮಾಡಬೇಕಂದ್ರೆ ತುಂಬಾ ಕೂಲ್ ಇರುತ್ತೆ. ಹಾಗೆಯೇ ಫ್ರೈ ಮಾಡೋದಕ್ಕೆ ಹೋದರೆ ಈ ಮಸಾಲ ಎಲ್ಲನೂ ಹಾಳಾಗಿ ಒಂಥರ ಬ್ಯಾಡ್ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಹೇಗೆ ನಾವು ರಿಫ್ರೆಶ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಟಿಫನ್ ಬಾಕ್ಸಲ್ಲಿ ಈ ಕರೀಸ್ಗಳನ್ನು ಇಟ್ಟು ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕಿಟ್ಟು ಅದರಲ್ಲಿ ನೀವು ಈ ಒಂದು ಟಿಫಿನ್ ಬಾಕ್ಸನ್ನು ಒಂದು 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ವರೆಗೆ ಹಾಗೇ ಬಿಟ್ಬಿಡಬೇಕು. ಸೊ ಅದರಲ್ಲಿ ನೀರು ಜಾಸ್ತಿ ಬಾಯ್ಲ್ ಆಗ್ತಾ ಇರುತ್ತಲ್ವ, ಸೊ ಅದರ ಹಬೆಗೆ ಇದರಲ್ಲಿರ್ತಕ್ಕಂಥ ಕರೀಸ್ ಎಲ್ಲನೂ ಮತ್ತೆ ಫ್ರೆಶ್ ಆಗಿ ನೀಟಾಗಿರುತ್ತೆ. ಬಿಸಿ ಆದರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಈ ರೀತಿ ನೀವು ಇಷ್ಟಪಟ್ಟು ಮಾಡಿರುವಂಥ ಕರೀಸ್ಗಳನ್ನು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಒಂದ್ಸರಿ ಬೇಯಿಸ್ಕೊಂಡು ರಿಫ್ರೆಶ್ ಆಗಿ ಯೂಸ್ ಮಾಡ್ಕೊಂಡು ನೋಡಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, 5 ಮಿನಿಟ್ಸ್ ಬಿಟ್ಟು ನಂತರ ನಾನು ತೋರಿಸ್ತಾ ಇದ್ದೀನಿ ಕರಿ ಮತ್ತೆ ಎಷ್ಟು ಫ್ರೆಶ್ ಆಗಿದೆ ಅಂತ. ಕೂಲಿದ್ದಾಗ ತಿನ್ನೋದಕ್ಕಂತೂ ಆಗೋದಿಲ್ಲ. ಸೊ ಈ ರೀತಿ ಒಂದ್ಸರಿ ರಿಫ್ರೆಶ್ ಮಾಡಿಕೊಂಡು ಸರ್ವ್ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಓಕೆನಾ? ಸೊ ಹಾಗೇನೆ ಫುಡ್ಡನ್ನು ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ಒಂದ್ಸರಿ ರಿಫ್ರೆಶ್ ಮಾಡಿಕೊಂಡು ಸರ್ವ್ ಮಾಡಿ, ನೀವು ಇಷ್ಟಪಟ್ಟು ಮಾಡಿರುವಂಥ ಅಡುಗೆ ವೇಸ್ಟ್ ಕೂಡ ಆಗೋದಿಲ್ಲ. ಓಕೆ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.